ರಾಜ್ಯಸಭೆಯಲ್ಲಿ ಡಿಸೆಂಬರ್ 17ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನು ಖಂಡಿಸಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ವಿವೇಕಾನಂದ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ತೀವ್ರ ಪ್ರತಿಭಟನೆಯನ್ನ ಮಾಡಲಾಯಿತು. ಧಾರವಾಡ 74ರ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ದೀಪಕ್ ಚಿಂಚೋರೆ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆ ನೇತೃತ್ವವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಬರ್ಟ್ ದದ್ದಾಪುರಿ ಮತ್ತು ಕೆಪಿಸಿಸಿ ಮತ್ತೋರ್ವ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ತಮಟ್ಕಾರ್, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ವಹಿಸಿದ್ದರು. ಇನ್ನು ಪ್ರತಿಭಟನಾಕಾರರು ಡಿಸೆಂಬರ್ 17ರಂದು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಆಡಿರುವ ಅವಹೇಳನಕಾರಿ ಮಾತುಗಳನ್ನು ತೀವ್ರವಾಗಿ ಖಂಡಿಸಿದರು. ಇನ್ನು ದೀಪಕ್ ಚಿಂಚೋರೆ ಮಾತನಾಡಿ, ಕೇಂದ್ರ ಗೃಹ ಸಚಿವರು ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಭಾರತದ ಅಪ್ರತಿಮ ಪರಂಪರೆಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳುತ್ತಾ, ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಡಾ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವು ಕೋಟ್ಯಾಂತರ ಭಾರತೀಯರಿಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳಿದರು. अंबेडकर बात करने से भगवान का नाम लेते तो स्वर्ग को जाते. ನಾವಂತರೂ ದೇವರಿಗೆ ನೋಡಿಲ್ಲ, ನಡೆದಾಡು ದೇವ್ರು ನೋಡಿದ್ದಂತಂದ್ರ ಅಂಬೇಡ್ಕರ್ ಅವ್ರಿಗೆ. ನಾವು ಜೀವಂತವಾಗಿ ಅಂಬೇಡ್ಕರ್ ನಮ್ ದೇವ್ರು, ಎಲ್ಲ ಮಾನವ ಕುಲಕ್ ದೇವ್ರು. ಇವತ್ತು ಭಾರತದ ಸಂವಿಧಾನ ಬರ್ದವ್ರು. ಇವತ್ತು ಭಾರತಕ್ಕೆ ಅಗ್ರ ಸ್ಥಾನ ಬರ್ಲಿಕ್ಕೆ ಆ ಸಂವಿಧಾನ ಏನೈತಲ್ಲ ಅದ್ರಲ್ಲಿಂದ ಎಲ್ಲಾರು ಒಂದಾಗಿದೆ. ಅವ್ರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಾರಂದ್ರೆ, ಸನ್ಮಾನ್ಯ ಮೋದಿಜಿ ಅವರೇ, ಸಂವಿಧಾನ ನೀವು ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡೋಕ್ಕಿಂತ ನೀವು ಸಂವಿಧಾನ ಬಗ್ಗೆ ನಿಜವಾದ ಗೌರವ ಇದ್ದರೆ ತಕ್ಷಣ ಅಮಿತ್ ಶಾಗ ಮಂತ್ರಿ ಪದದಿಂದ ಕೆಳಗಿಳಿಸ್ರಿ, ಸಸ್ಪೆಂಡ್ ಮಾಡ್ರಿ. ಅಂದ್ರೆ ಗೌರವ ಬರ್ತೈತಿ. ಬರೇ ಸಂವಿಧಾನ ಪುಸ್ತಕ ತಲೆಗೆ ಹಚ್ಕೊಳ್ಳೋದು, ಮೈ ಪಿछड़ा ಅನ್ನೋದು ಇವೆಲ್ಲ ಬಿಡ್ರಿ. सब बछड़े लोग जानते हैं आप क्या है करके. ಅದಕ್ಕೆ ನಾವು ಒಂದೇ ಏನಪ್ಪಾ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು, ಸಂವಿಧಾನಕ್ಕೆ ಗೌರವ ಕೊಡ್ಬೇಕಂತ ಹೇಳಿ ನಾವು ಮುಂದೆ ನಡೆಯಲ್ಲ ಸರ್. ಈಗ ಸಾಂಕೇತಿಕವಾಗಿ ನಮ್ಮ ನಡೆ ಮೌನ ಗಾಂಧಿವಾದಿಗಳು ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಬರುವ ದಿನಮಾನದಾಗ ನಮ್ಮ ಪಕ್ಷದ ಆದೇಶದ ಮೇರೆಗೆ ಮುಂದಿನ ಹೆಜ್ಜೆ ಇಡ್ತೀವಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದತ್ತಾಪುರಿ ಮಾತನಾಡುತ್ತಾ, ಸಂವಿಧಾನಿಕ ನಿರ್ವಾಹಕರಾದ ಕೇಂದ್ರ ಗೃಹ ಮಂತ್ರಿಗಳಂತ ಇವರ ಹೇಳಿಕೆಯು ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಅಸ್ಮಿತೆಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳಿ ಭಾರತದ ಗಣರಾಜ್ಯದ ಅಡಿಪಾಯವನ್ನ ಹಾಳು ಮಾಡುವ ಬಿಜೆಪಿಯ ಅಪಾಯಕಾರಿ ತಂತ್ರವಾಗಿದೆ ಎಂದು ಹೇಳಿದರು. ಅಲ್ತಾಫ್ ಹಳ್ಳೂರು ಮಾತನಾಡಿ, ನಮ್ಮ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಸಮಾನತೆ, ನ್ಯಾಯ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಮಾಡಿರುವ ಹಲ್ಲೆಯಾಗಿದೆ ಎಂದು ಖೇದಕರ ವ್ಯಕ್ತಪಡಿಸಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿದರು. ಒಬ್ಬ ಸಂವಿಧಾನಕಾರಕ ಆಗಿ ಸಂವಿಧಾನ ವಿರೋಧವಾಗಿ ಮಾತಾಡುವುದು ಜಗತ್ತಿನಲ್ಲೇ ದೊಡ್ಡದಾದಂತಹ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಬಿಜೆಪಿ ಮಾಡಿದಂತ ಅಪಚಾರ ಮತ್ತು ಅನ್ಯಾಯ ಇದು ಖಂಡನೀಯ. ನಮ್ಮ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ ಬಿಜೆಪಿ ಇವತ್ತು ಅನ್ಯಾಯ ಇವತ್ತು ಮಾಡ್ಯಾರ. ಅವರು ಸಂವಿಧಾನ ತಿರುಚಲಿಕ್ಕೆ ಎಷ್ಟು ಸನ್ನದ್ಧರಾಗ್ಯಾರ ಅಂತ ಹೇಳಿ ಈ ಗೃಹ ಮಂತ್ರಿ ಮಾತಿನಿಂದ ನಮಗ ಎಲ್ಲರಿಗೂ ಇವತ್ತು ಅರ್ಥ ಆಗೈತಿ. ಇವತ್ತು ನಾವು ಇದನ್ನ ಖಂಡಿಸ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ, ಇಡೀ ದೇಶದ ಆತ್ಮ ಅವರು. ಅಂತವ್ರಿಗೆ ಇವತ್ತು ಇವರು ಅಪಮಾನ ಮಾಡ್ಯಾರ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ರಾಜಕೀಯ ವ್ಯವಸ್ಥೆ ನಿಂತಿದ್ದ ನಮ್ಮ ಸಂವಿಧಾನ ಮೇಲೆ. ಅದಕ್ಕೆ ಇವರು ಅಪಚಾರ ಮಾಡಿದ್ದಕ್ಕೆ ಇವತ್ತು ಸಾಂಸ್ಕೃತಿಕ ನಗರ ಧಾರವಾಡದಲ್ಲಿ ನಾವು ಎಐಸಿಸಿ ಆದೇಶದ ಮೇರೆಗೆ, ಕೆಪಿಸಿಸಿ ಆದೇಶದ ಮೇರೆಗೆ ನಾವು ಖಂಡನೆ ಮಾಡೀವಿ. ಮುಂದೆ ನಾವು ಇದಕ್ಕೆ ಮತ್ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ರು. ಶಿಲ್ಪಿ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಅಮಿತ್ ಶಾ ವಿರುದ್ಧ ಇವತ್ತು ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಿದೀವಿ. ಬರುವ ದಿವಸದೊಳಗ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜ್ಯಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿ ಜೈಲು ಹೋಗಿ ಜಾಮೀನು ಮ್ಯಾಗಿದ್ದಂತ ಗೃಹ ಮಂತ್ರಿ
ನಿನ್ನೆ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭಾನಲ್ಲಿ ವಿಶೇಷವಾಗಿ ಅವರು ಅಂಬೇಡ್ಕರ್ ಹೇಳುದು ಬಿಟ್ಟು ಭಗವಾನ್ ದೇವರ ಅಂದ್ರೆ ನಾವು ಸೊರಗ ಹೋಗ್ತೀವಿ ಅಂತ ನಿನ್ನೆ ಒಂದು ಭಾಷಣದಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಬಿಜೆಪಿ ಅವರ ಕರೆ ಬಣ್ಣ ಅವರು ನಿನ್ನೆ ತರಿಸ್ಕೊಟ್ಟಿದ್ದಾರೆ. ಅವರ ಓಟ್ಗಾಗಿ ಮತಗಾಗಿ ಬರೇ ದಲಿತರಿಗೆ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಸ್ವಲ್ಪ ಅವ್ರಿಗೆ ಮನಸ್ಸಿನಲ್ಲಿ ಗೌರವ ಇಲ್ಲ, ಅವ್ರಿಗೆ ಗೌರವ ಕೊಡೋಲ್ಲ. ನಿನ್ನೆ ಅವ್ರಿಗೆ ನಿಜವಾಗಿ ಮನಸ್ಸಿನಾಗ ಇದ್ದಿದ್ದು ಮಾತು ಅವ್ರ ನಾಲ್ಗಿಗೆ ಬಂದಿದೆ. ನಾವೆಲ್ಲ ಪ್ರತಿಯೊಬ್ಬರು ದೇಶದವರು ಕಾಂಗ್ರೆಸ್ದವರು ಖಂಡಿಸ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ಆನಂದ್ ಜಾಧವ್, ಜೇಮ್ಸ್ ಯಾಮಾ, ಮೆಹಬೂಬ್ ಪಠಾಣ್, ಕವಿತಾ ಕಬೀರ್, ಎಚ್ಎಂ ರಾಜು, ಬಿಎಸ್ ಪೂಜಾರ್, ನಾಗರಾಜ್ ಗುರಿಕಾರ್, ಆನಂದ್ ಅದ್ವಾಣಿ, ದೇಶ್ಮಾನೆ ಪ್ರಮುಖರಿದ್ದರು.